ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಜೊತೆ ಒಬ್ಬ ಸ್ನೇಹಿತ ಇರ್ತಾನೆ. ಅವನು ನಿಮ್ಮ ಜೊತೆ ನಗ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ಖುಷಿಯಾಗಿರ್ತಾನೆ. ಆದರೆ ನಿಮ್ಮ ಬೆನ್ನ ಹಿಂದೆ, ನಿಮ್ಮ ಹಿಂದೆ ಕೆಟ್ಟದಾಗ ಮಾತಾಡ್ತಾ ಇರ್ತಾನೆ. ಅಂಥವನು ನಿಜವಾದ ಸ್ನೇಹಿತನ ಹೇಳಿ? ಒಬ್ಬ ವ್ಯಕ್ತಿ ತುಂಬ ಸುಂದರವಾಗಿರ್ತಾನೆ, ಆದರೆ ಅವನ ಹೃದಯದಲ್ಲಿ ಕೋಪ, ಅಹಂಕಾರ, ಸ್ವಾರ್ಥ ಇದ್ದರೆ ಅವನು ಒಳ್ಳೆಯ ಮನುಷ್ಯನ ಹೇಳಿ? ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ಹೊರಗಿನ ರೂಪದ ಮೇಲೆ ತೀರ್ಮಾನ ಮಾಡ್ತೇವೆ. ರೂಪ ನೋಡಿ ಪ್ರೀತಿ ಮಾಡ್ತೇವೆ, ಹಣ ನೋಡಿ, ಗೌರವ ನೋಡಿ ಪ್ರೀತಿ ಮಾಡ್ತೇವೆ, ಮಾತು ನೋಡಿ ನಂಬ್ತೇವೆ. ಆದರೆ ಒಳಗಿನ ಸತ್ಯವನ್ನು ನಾವು ನೋಡ್ತೀವ ಹೇಳಿ? ಒಮ್ಮೆ ಯೋಚಿಸಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಮೋಸ ಮಾಡಿದವರು, ನಂಬಿಕೆ ದ್ರೋಹ ಮಾಡಿದವರು, ಹೊರಗೆ ಒಳ್ಳೆಯವರಂತೆ ನಟಿಸುವವರು ಕೂಡ ಇದ್ದಾರೆ. ಇಂದಿನ ಜಗತ್ತು ಹೇಗಿದೆ ಗೊತ್ತಾ? ಹೊರಗೆ ನಗು, ಒಳಗೆ ದ್ವೇಷ ಇರುತ್ತೆ. ಹೊರಗೆ ಸ್ನೇಹ ಇರುತ್ತೆ, ಒಳಗೆ ಸ್ವಾರ್ಥ ಇರುತ್ತೆ. ಹೊರಗೆ ಭಕ್ತಿ, ಒಳಗೆ ಅಹಂಕಾರ ಇರುತ್ತೆ. ಇದೇ ಇಂದಿನ ಜೀವನದ ಸತ್ಯ ನೋಡಿ. ಆದರೆ ಸಾವಿರಾರು ವರ್ಷಗಳ ಹಿಂದೆ ವಿಶ್ವಗುರು ಬಸವಣ್ಣನವರು ಈ ಎಲ್ಲವನ್ನ ನೋಡಿಕೊಂಡು ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ. ಅವ್ರು ಕೇಳೋದೇನೆಂದರೆ, ಗುಣವಿಲ್ಲದ ಸಂಬಂಧಕ್ಕೆ ಅರ್ಥ ಇದೆಯಾ? ಜೀವವಿಲ್ಲದ ಒಂದು ದೇಹಕ್ಕೆ ಅರ್ಥ ಇದೆಯಾ? ಕರುಣೆ ಇಲ್ಲದ ಒಂದು ದೇವರಿಗೆ ಅರ್ಥ ಇದೆಯಾ? ಹಾಗಿದ್ರೆ ಈ ಒಂದು ವಚನ ನಿಮಗೋಸ್ಕರ ಕೇಳಿ. ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸ್ಬೋದು, ನಿಮ್ಮ ಸಂಬಂಧಗಳನ್ನು ಬದಲಾಯಿಸ್ಬೋದು, ನಿಮ್ಮ ಭಕ್ತಿಯ ಅರ್ಥವನ್ನು ಬದಲಾಯಿಸ್ಬೋದು. ಹಾಗಾದರೆ ವಿಶ್ವಗುರು ಬಸವಣ್ಣನವರು ಬರೆದಿರುವಂತಹ ಅಂತಹ ಅದ್ಭುತವಾದ ವಚನವನ್ನೊಮ್ಮೆ ಕೇಳೋಣ ಸ್ನೇಹಿತರೆ. ವಚನವು ಹೀಗಿದೆ: ಋಣ ತಪ್ಪಿದ ಎಂಡಿರಲ್ಲಿ, ಗುಣ ತಪ್ಪಿದ ನೆಂಟರಲ್ಲಿ, ಜೀವವಿಲ್ಲದ ದೇಹದಲ್ಲಿ ಫಲವೇನೋ, ಆಳ್ದ ನೊಲ್ಲದಾಳಿನಲ್ಲಿ, ಸಿರಿ ತೊಲಗಿದರಸಿನಲ್ಲಿ, ವರವಿಲ್ಲದ ದೈವದಲ್ಲಿ ಫಲವೇನೋ, ಕಳಿದ ಹೂವಿನಲ್ಲಿ ಕಂಪನು, ಉಳಿದ ಸುಳಿಯಲ್ಲಿ ಪೆಂಪನು, ಕೊಳಚೆ ನೀರಲ್ಲಿ ಗುಣವಪ್ಪನರಸುವಿರಿ ಮರುಳೇ, ವರಗುರು ವಿಶ್ವಕ್ಕೆಲ್ಲ ಗಿರಿಜಾ ಮನೋವಲ್ಲಭ, ಪರಮ ಕಾರುಣಿಕ ನಮ್ಮ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಮೊದಲನೆಯ ಸಾಲಿನಲ್ಲೇ ಸಂಬಂಧಗಳ ಬಗ್ಗೆ ಮಾತಾಡ್ತಾರೆ ನೋಡಿ. ಹೆಂಡತಿ ಅನ್ನೋದು ಕೇವಲ ಸಂಬಂಧ ಅಲ್ಲ, ಅದು ನಂಬಿಕೆ, ನಿಷ್ಠೆ, ಜವಾಬ್ದಾರಿ. ಆ ನಿಷ್ಠೆ ಇಲ್ದಿದ್ರೆ ಆ ಸಂಬಂಧದ ಮೌಲ್ಯವೇ ಇರೋದಿಲ್ಲ ಅಂತ. ಮುಂದೆ ಹೇಳ್ತಾರೆ ಸ್ನೇಹದ ಬಗ್ಗೆ. ಸ್ನೇಹಿತ ಅಂದರೆ ಕಷ್ಟದಲ್ಲಿ ಜೊತೆಗೆ ನಿಲ್ಲುವವನು. ಆದರೆ ಗುಣವಿಲ್ಲದ ಸ್ನೇಹಿತ ಇದ್ದರೆ ಅದು ಸ್ನೇಹ ಅಲ್ಲ, ಅದು ಸ್ವಾರ್ಥ ಸಂಬಂಧ ಅಂತ. ಅಂತಹ ಒಂದು ಸ್ನೇಹ ಜೀವನವನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಜೀವವಿಲ್ಲದ ದೇಹದಲ್ಲಿ ಫಲವೇನೋ. ಇದು ತುಂಬ ಗಂಭೀರವಾದ ಮಾತು ನೋಡಿ. ಆತ್ಮವಿಲ್ಲದ ದೇಹ ಹೇಗೆ ನಿರ್ಜೀವವೋ ಹಾಗೆಯೇ ಭಕ್ತಿ ಇಲ್ಲದ, ಸತ್ಯ ಇಲ್ಲದ ಜೀವನವೂ ಕೂಡ ನಿರ್ಜೀವ ಅಂತ. ಆಮೇಲೆ ಅವರು ಒಳಗಿನ ವಿಷಯಕ್ಕೆ ಬರ್ತಾರೆ ನೋಡಿ. ಆಳ್ದ ನೊಳ ದಾಳಿನಲ್ಲಿ ಅಂದರೆ ದೇವರನ್ನ ಹೊರಗೆ ಹುಡುಕಬೇಡಿ, ದೇವರು ನಮ್ಮೊಳಗೆ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿಯೇ ಇದ್ದಾನೆ. ಸಿರಿ ತೊಲಗಿದ ಅರಸಿನಲ್ಲಿ ಫಲವೇನೋ ಅಂತ ಹೇಳ್ತಾರೆ. ಅಂದರೆ ಹಣ ಇದ್ದರೂ ಸಂತೋಷ ಇಲ್ಲದಿದ್ದರೆ ಆ ಜೀವನ ವ್ಯರ್ಥ ಅಂತ. ವರವಿಲ್ಲದ ದೈವದಲ್ಲಿ ಫಲವೇನೋ, ದೇವರು ಇದ್ದರೂ ಕರುಣೆ ಇಲ್ಲದಿದ್ದರೆ ಆ ಭಕ್ತಿಗೆ ಅರ್ಥನೇ ಇಲ್ಲ ಅಂತ ಹೇಳ್ತಾರೆ. ಮುಂದೆ ಅವರು ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಕಳಿದ ಹೂವಿನಲ್ಲಿ ಕಂಪನು ಅಂದರೆ ಒಣಗಿದ ಒಂದು ಹೂವಿನಲ್ಲಿ ಸುಗಂಧ ಇರೋದಿಲ್ಲ. ಉಳಿದ ಸುಳಿಯಲ್ಲಿ ಪೆಂಪನು ಅಂದರೆ ಕೆಟ್ಟ ಜಾಗದಲ್ಲಿ ಒಳ್ಳೆಯದು ಬೆಳೆಯುವುದಿಲ್ಲ. ಕೊಳಚೆ ನೀರಿನಲ್ಲಿ ಗುಣ ಹುಡುಕ್ತೀರಾ, ಕಸದ ನೀರಿನಲ್ಲಿ ಶುದ್ಧತೆ ಸಿಗೋದಿಲ್ಲ. ಇವೆಲ್ಲ ಉದಾಹರಣೆಗಳ ಮೂಲಕ ಬಸವಣ್ಣನವರು ಒಂದು ಸತ್ಯವನ್ನು ನಮಗೆ ಹೇಳ್ತಾರೆ ನೋಡಿ. ಜೀವನದಲ್ಲಿ ಹೊರಗಿನ ರೂಪ ಮುಖ್ಯ ಅಲ್ಲ, ಒಳಗಿನ ಗುಣವೇ ಮುಖ್ಯ ಅಂತ. ನೀವು ಯಾರ ಜೊತೆ ಇದ್ದೀರೋ ಅದು ಮುಖ್ಯ ಅಲ್ಲ, ಅವರು ಯಾವ ಗುಣದವರು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವು ಎಷ್ಟು ಹಣ ಹೊಂದಿದ್ದೀರೋ ಅದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸು ಎಷ್ಟು ಶುದ್ಧ ಅನ್ನೋದು ಮುಖ್ಯವಾಗಿದೆ. ನೀವು ಎಷ್ಟು ಭಕ್ತಿ ಮಾಡ್ತೀರೋ ಅದು ಮುಖ್ಯ ಅಲ್ಲ, ನಿಮ್ಮ ಭಕ್ತಿ ಎಷ್ಟು ನಿಜವಾಗಿದೆ ಅನ್ನೋದು ಮುಖ್ಯ ಆಗುತ್ತೆ ನೋಡಿ. ಕೊನೆಯಲ್ಲಿ ಅವರು ಕೂಡಲ ಸಂಗಮ ದೇವರನ್ನ ಉಲ್ಲೇಖಿಸ್ತಾರೆ ನೋಡಿ. ಇದು ಕೇವಲ ದೇವರ ಹೆಸರಲ್ಲ, ಇದು ಒಂದು ಸತ್ಯ. ಅವರು ಹೇಳೋದೇನು? ಪರಮ ಕಾರುಣಿಕ ಅಂದರೆ ದೇವರ ದಯೆಯ ರೂಪ. ನಮ್ಮ ಜೀವನದಲ್ಲೂ ದಯೆ, ನಿಷ್ಠೆ, ಸತ್ಯ ಇದ್ದರೆ ಮಾತ್ರ ನಮ್ಮ ಜೀವನಕ್ಕೆ ಅರ್ಥ ಬರುತ್ತೆ. ಈ ವಚನ ನಮಗೆ ಕಲಿಸುವುದು ಒಂದೇ ಪಾಠ ನೋಡಿ. ಗುಣವಿಲ್ಲದ ಜೀವನ ವ್ಯರ್ಥ. ನಾವು ಹೊರಗಿದನ್ನು ಬಿಟ್ಟು ಒಳಗಿನ ಸತ್ಯವನ್ನು ಅರಿತುಕೊಳ್ಬೇಕು. ನಮ್ಮ ಸಂಬಂಧಗಳನ್ನು ಪರಿಶೀಲಿಸಬೇಕು, ನಮ್ಮ ಸ್ನೇಹವನ್ನು ಪರಿಶೀಲಿಸಬೇಕು, ನಮ್ಮ ಭಕ್ತಿಯನ್ನು ಪರಿಶೀಲಿಸಬೇಕು. ಅದೇ ನಿಜವಾದ ಜೀವನ ಅಂತ ಹೇಳ್ತಾರೆ. ಗುಣ ಇದ್ದರೆ ಜೀವನ ಇದೆ, ಗುಣ ಇಲ್ಲದಿದ್ದರೆ ಜೀವನವೇ ಇಲ್ಲ ಅಂತ ನೋಡಿ. ಈ ಒಂದು 4 ಸಾಲಿನ ವಚನದಲ್ಲಿ ಬಸವಣ್ಣನವರು ಎಷ್ಟು ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ ಅಂದರೆ,
ನೀವು ಯಾರ ಜೊತೆ ಇರಬೇಕು, ಯಾರನ್ನು ನಂಬಬೇಕು, ಹೇಗೆ ಬದುಕಬೇಕು ಅನ್ನೋದನ್ನೇ ಬದಲಾಯಿಸ್ಬೋದು ನೋಡಿ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಭಾವಾರ್ಥದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.